2025-26ನೇ ಸಾಲಿನ ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಸರ್ಕಾರವೇ ಭರಿಸಬೇಕು. ಸಕ್ಕರೆ ನಿರ್ದೇಶನಾಲಯ ನಿಗದಿಪಡಿಸಿರುವ ಕಟಾವು ಖರ್ಚು 114 ರೂಪಾಯಿ, ಸಾಗಾಣಿಕೆ ಖರ್ಚು 12 ರೂಪಾಯಿ ಸರ್ಕಾರವೇ ಭರಿಸಬೇಕೆಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ರಮೇಶ್ ಹುಗಾರ್ ಅವರು ಒತ್ತಾಯ ಮಾಡಿದ್ದಾರೆ. ಕಬ್ಬು ಕಟಾವು ಮಾಡುವ ಕಾರ್ಮಿಕರಿಗೆ ಹೋದ ವರ್ಷಕ್ಕಿಂತಲೂ 114 ರೂಪಾಯಿ ಹೆಚ್ಚುವರಿ ನಿಗದಿಪಡಿಸಿ ಆದೇಶ ಹೊರಡಿಸುವ ಸರ್ಕಾರ ನಿಗದಿಪಡಿಸಿದ ಹಣವನ್ನು ಸರ್ಕಾರವೇ ಭರಿಸಬೇಕೆಂದು ಒತ್ತಾಯ ಮಾಡಿದರು. ರೈತರು ಯಾವತ್ತೂ ಕಾರ್ಮಿಕರ ವಿರೋಧಿಯಲ್ಲ. ಕಾರ್ಮಿಕರು ಇದ್ದರೆ ರೈತನ ಸಕಲ ಕೃಷಿ ಕಾರ್ಯ ಚಟುವಟಿಕೆಗಳು ನಡೆಯುತ್ತವೆ. ಆದ ಕಾರಣ ರೈತ ಸಂಕಷ್ಟದಲ್ಲಿ ಇದ್ದ ಕಾರಣ ರೈತನಿಗೆ ಹೆಚ್ಚುವರಿ ಕಬ್ಬು ಕಟಾವು ಕೂಲಿ ಕೊಡಲು ಸಾಧ್ಯವಿಲ್ಲ. ಹೆಚ್ಚುವರಿ ನಿಗದಿಪಡಿಸಿದ ಹಣ ಸರ್ಕಾರವು ಅಥವಾ ಕಾರ್ಖಾನೆಗೆ ಮಾಲೀಕರು ಕಟಾವು ವೆಚ್ಚ 114 ಮತ್ತು ಸಾಗಾಣಿಕೆ ವೆಚ್ಚ 12 ನಿಗದಿಪಡಿಸಿದ ಹಣ ತಾವೇ ಭರಿಸಬೇಕೆಂದು ಒತ್ತಾಯಿಸುತ್ತೇವೆ ಎಂದು ಮತ್ತು ಜಿಲ್ಲಾಧಿಕಾರಿ ಕೂಡಲೇ ಸಕ್ಕರೆ ಕಾರ್ಖಾನೆ ಮತ್ತು ರೈತರ ಸಭೆ ಕರೆದು ದ್ವಿಪಕ್ಷ ಒಪ್ಪಂದ ಜಾರಿಗೆ ತರಬೇಕು ಎಂದರು. ಹಿಂದೆ ಸರ್ಕಾರ ಘೋಷಿಸಿರುವ ಸಕ್ಕರೆ ಕಾರ್ಖಾನೆಗಳ ಮುಂಭಾಗದಲ್ಲಿ ಸರ್ಕಾರದಿಂದ ತೂಕದ ಯಂತ್ರ ಅಳವಡಿಸಬೇಕು. ಸಕ್ಕರೆ ಕಾರ್ಖಾನೆಗಳ ಇಳುವರಿಯಲ್ಲಿ ಮೋಸ ಮಾಡುವುದನ್ನು ತಡೆಗಟ್ಟಲು ಸರ್ಕಾರದಿಂದ ಸಕ್ಕರೆ ಇಳುವರಿ ಪರಿಶೀಲನೆ ಮಾಡುವ ಲ್ಯಾಬ್ ಟೆಕ್ನಾಲಜಿ ಸ್ಥಾಪಿಸಬೇಕು. ಕಾರ್ಖಾನೆ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಕೇಂದ್ರ ಸರ್ಕಾರ ನಿಗದಿಪಡಿಸಿದ FRP ಅವೈಜ್ಞಾನಿಕ ಬೆಲೆಯನ್ನು ಹೊರತುಪಡಿಸಿ ರೈತರಿಗೆ ಕಟಾವು ಮತ್ತು ಸಾಗಾಣಿಕೆ ಹೊರತುಪಡಿಸಿ ಕನಿಷ್ಠ ಪ್ರತಿ ಟನ್ನಿಗೆ 4500 ಕಬ್ಬಿನ ಬೆಲೆ ನಿಗದಿಪಡಿಸಬೇಕೆಂದು ಒತ್ತಾಯ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಆದರೆ 150 ರೂಪಾಯಿ ಹೆಚ್ಚುವರಿ ಆದರೂ ಕೊಟ್ಟಿದ್ದಾರೆ. ಅದು ನಮಗೆ ನ್ಯಾಯಯುತ ಬೆಲೆ ಅಲ್ಲ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಮತ್ತೆ ರಾಜ್ಯ ಸರ್ಕಾರ ಮತ್ತು ಸಕ್ಕರೆ ನಿರ್ದೇಶನಾಲಯ ಸಕ್ಕರೆ ಮಂತ್ರಿಗಳು ಮಾನ್ಯ ಶಿವಾನಂದ ಪಾಟೀಲ್ರು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾವ ರೀತಿ ಅನ್ಯಾಯ ಮಾಡ್ತಿದ್ದಾರಪ್ಪ ಅಂದ್ರೆ ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಹೆಚ್ಚುವರಿ ನಿಗದಿಪಡಿಸಿ ಹೋದ ವರ್ಷಕ್ಕಿಂತಲೂ ಈ ವರ್ಷ ಕಬ್ಬು ಕಟಾವು ಮಾಡತಕ್ಕಂಥ ಕಾರ್ಮಿಕರಿಗೆ 114 ರೂಪಾಯಿ ಹೆಚ್ಚುವರಿ ಮಾಡಿ, ಕಬ್ಬು ಸಾಗಾಣಿಕೆ ಮಾಡುತ್ತಿರುವ ಟ್ರ್ಯಾಕ್ಟರ್ ಮಾಲೀಕರಿಗೆ 12 ರೂಪಾಯಿ ಹೆಚ್ಚುವರಿ ಮಾಡಿ, ರೈತನಿಗೆ FRP ಹಣದಲ್ಲಿ ಆ ಹಣವನ್ನು ಕಟ್ ಮಾಡಿ ಕಾರ್ಮಿಕರಿಗೆ ಮತ್ತು ಟ್ರ್ಯಾಕ್ಟರ್ ಮಾಲೀಕರಿಗೆ ಕೊಡ್ತಿದ್ದೀರಲ್ಲ. ನಾವೇನು ಕಾರ್ಮಿಕ ವಿರೋಧಿ ಅಲ್ಲ, ಟ್ರ್ಯಾಕ್ಟರ್ ಮಾಲೀಕರ ವಿರೋಧಿ ಅಲ್ಲ. ಕಾರ್ಮಿಕರಿಗೆ ಹೆಚ್ಚುವರಿ ನಿಗದಿಪಡಿಸಿದ ಹಣ, ಟ್ರ್ಯಾಕ್ಟರ್ ಮಾಲೀಕರಿಗೆ ಹೆಚ್ಚುವರಿ ನಿಗದಿಪಡಿಸಿದ ಹಣ ತಮ್ಮ ಸರ್ಕಾರದಿಂದ ಕೊಡಿ ಸ್ವಾಮಿ. ಲಾಭದಲ್ಲಿರ್ತಕ್ಕಂಥ ಕಾರ್ಖಾನೆ ಮಾಲೀಕರ ಒಂದು ವ್ಯವಸ್ಥಿತವಾಗಿ ಕಾರ್ಖಾನೆ ಮಾಲೀಕರಿಂದ ಕೊಡಿಸಲು ವ್ಯವಸ್ಥೆ ಮಾಡ್ರಿ. ಯಾಕಂದ್ರೆ ಕಾರ್ಖಾನೆ ಮಾಲೀಕರು ಲಾಭದಲ್ಲಿಲ್ವಾ, ಸಕ್ಕರೆ ಉದ್ಯಮ ಲಾಭದಲ್ಲಿಲ್ವಾ. ಇವತ್ತು ಕಬ್ಬು ಬೆಳೆಗಾರರ ಕಬ್ಬು ಉತ್ಪನ್ನದಿಂದಾಗಿ ಇವತ್ತು ಸರ್ಕಾರಕ್ಕೆ ಸುಮಾರು 10 ರಿಂದ 15 ಸಾವಿರ ರೂಪಾಯಿ ಒಂದು ಟನ್ನಿಂದ ಸರ್ಕಾರಕ್ಕೆ ಲಾಭ ಆಗ್ತಾ ಇದೆ. ಇವತ್ತು ಸ್ಪ್ರೀಟ್ ತಯಾರು ಮಾಡಿ ಅದರಿಂದ ಡ್ರಿಂಕ್ಸ್ ತಯಾರು ಮಾಡಿ ಇವತ್ತು ಸರ್ಕಾರ ಅದರಿಂದ ಟ್ಯಾಕ್ಸ್ ಹೆಚ್ಚುವರಿ ಮಾಡಿ ಇವತ್ತು ಕಬ್ಬು ಬೆಳೆಗಾರರಿಂದ ಸುಮಾರು ತೆರಿಗೆ ಕಟ್ತಾ ಇದ್ದೀವಿ. ಆದರೆ FRP ಅನ್ನತಕ್ಕಂಥ ಕೇಂದ್ರ ಸರ್ಕಾರದ ಒಂದು ಮಾನದಂಡ ಇಟ್ಟುಕೊಂಡು ಕೇಂದ್ರ ಸರ್ಕಾರ ನಿಗದಿಪಡಿಸಿದ FRP ಹಣದಲ್ಲೇ ಇನ್ಕ್ಲೂಡಿಂಗ್ ಚಾರ್ಜ್, ಕಟಾವು ಮತ್ತು ಸಾಗಾಣಿಕೆ ಇದರಲ್ಲೇ ಸೇರಿಸಿ ನೀವು ರೈತರಿಗೆ ಮೋಸ ಮಾಡ್ತಿದ್ದೀರಲ್ಲ, ಇದು ಯಾವ ನ್ಯಾಯ? ಸಂಕಷ್ಟದಲ್ಲಿ ರೈತ ಸಾಯ್ತಾ ಇದ್ದಾನೆ. ಕಬ್ಬು ಬೆಳೆಗಾರರ ಸಾಹುಕಾರ ಅಂತಕ್ಕಂಥ ಪದ ಇಟ್ಟುಕೊಂಡು ಸಾಯ್ತಾ ಇದ್ದಾನೆ. ಕಬ್ಬು ಬೆಳೆಯಲು ಎಷ್ಟು ಖರ್ಚಾಗ್ತಾ ಇದೆ, 1 ಎಕರೆ ಕಬ್ಬು ಬೆಳೆದು ಎಷ್ಟು ರೈತ ಗಳಿಸ್ತಾ ಇದ್ದಾನೆ, ಅದರಲ್ಲಿ ಲಾಭ ಎಷ್ಟು, ಅದರಲ್ಲಿ ಖರ್ಚೆಷ್ಟು, ಯಾವುದು ಲೆಕ್ಕ ಹಾಕದೆ ಇವತ್ತು ದಿನ ರೈತ ಕಂಗಾಲಾಗಿ ಸಾಯ್ತಾ ಇದ್ದಾನೆ. ಅಂಥದ್ರಲ್ಲಿ ನೀವು ಕಾರ್ಮಿಕರಿಗೆ 114 ರೂಪಾಯಿ ಮತ್ತು ಟ್ರ್ಯಾಕ್ಟರ್ ಮಾಲೀಕರಿಗೆ 12 ರೂಪಾಯಿ ಹೆಚ್ಚುವರಿ ಮಾಡಿ ಅದು ರೈತನ ಜೇಬಿನಿಂದ ಕೊಡಲು ಹಚ್ತಾ ಇದ್ದೀರಿ. ಅದು FRP ಹಣದಲ್ಲೇ ಕೊಡಬೇಕಂತ ಆದೇಶ ಮಾಡಿದ್ದೀರಿ. ಯಾಕೆ ಸರ್ಕಾರದಿಂದ ಕೊಡ್ಲಿಕ್ಕಾಗಲ್ವ ನಿಮಗೆ? ಸರ್ಕಾರದಿಂದ ಕೊಡಿ, ಇಲ್ಲ ಕಾರ್ಖಾನೆ ಮಾಲೀಕರಿಂದ ಕೊಡಿಸಿ. ಇದು ನ್ಯಾಯ? ಯಾವ ನ್ಯಾಯ ಸ್ವಾಮಿ?
ಇದು ಯಾವ ನ್ಯಾಯ ಅಂತ ನಾವು ಕೇಳ್ತಾ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಹೋದ ವರ್ಷ, ಅದಕ್ಕಿಂತ ಹಿಂದಿನ ವರ್ಷ ರೈತ ಬೆಳೆ ನಷ್ಟ ಆಗಿ ತೊಗರಿ ಬೆಳೆ ಬಂದಿಲ್ಲ, ಅದಕ್ಕೆ ಪರಿಹಾರ ಇನ್ನೂ ಬರ್ತಾ ಇಲ್ಲ. ಮೇಲಾಗಿ ನದಿಯಲ್ಲಿ ನೀರಿಲ್ಲದೆ ಕಬ್ಬು ಒಣಗಿ ಹೋಗಿದ್ದು. ಅಂತ ಸಂದರ್ಭದಲ್ಲಿ ರೈತ ಸಾಯ್ತಾ ಇದ್ದಾನೆ. ಇವತ್ತು ದ್ವಿಪಕ್ಷೀಯ ಒಪ್ಪಂದ ಜಾರಿ ಮಾಡ್ತಾ ಇಲ್ಲ. ಈ ವರ್ಷ ಸ್ವಲ್ಪ ಕಬ್ಬಿನ ಪ್ರಮಾಣದಲ್ಲಿ ಕ್ಷೇತ್ರವಾರ ಹೆಚ್ಚಿಕೆ ಆಗಿದೆ. ಮುಂದೆ ಕಾರ್ಖಾನೆಗಳು ನನಗೆ ಬರಲ್ಲ ನಿನಗೆ ಬರಲ್ಲ ವ್ಯಾಪ್ತಿ ಅಂತ ಹೇಳ್ತಾರೆ. ರೈತ ಯಾವ ಕಾರ್ಖಾನೆಗೆ ಕೊಡಬೇಕಂತ ಕಂಗಾಲಾಗ್ತಾನೆ. ಬೆಲೆ ನಿಗದಿಯಲ್ಲಿ ಗೊಂದಲ ಆಗ್ತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ದಯವಿಟ್ಟು ಕಾರ್ಖಾನೆ ಮಾಲೀಕರು ಮತ್ತು ರೈತರು ಸಭೆ ಕರೆದು ಕಾರ್ಖಾನೆ ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ದ್ವಿಪಕ್ಷೀಯ ಒಪ್ಪಂದ ಜಾರಿಗೆ ಮಾಡ್ರಿ. ದ್ವಿಪಕ್ಷೀಯ ಒಪ್ಪಂದ ಜಾರಿಗೆ ಆದರೆ ಒಂದು ಬಯಲೇಟ್ ಅಗ್ರಿಮೆಂಟು ಆ ರೈತ ಆ ಕಾರ್ಖಾನೆಗೆ ಕೊಡಬೇಕು. ಆ ರೈತರಿಗೆ ಯಾವ ರೇಟ್ ಕೊಡಬೇಕು, ಅವನು ಆ ರೈತನ ಕಬ್ಬು ಯಾವ ದಿನಾಂಕದಂದು ಕಟಾವು ಮಾಡಬೇಕು, ಇದರಲ್ಲಿ ಎಲ್ಲವನ್ನೂ ಸ್ಪಷ್ಟವಾಗಿ ದ್ವಿಪಕ್ಷೀಯ ಒಪ್ಪಂದದಲ್ಲಿ ಬರುತ್ತೆ. ಜಿಲ್ಲೆಯಲ್ಲಿ ಕೆಲವು ಸಕ್ಕರೆ ಕಾರ್ಖಾನೆಗಳು ಬಾಕಿ ಹಣ ಇಟ್ಕೊಂಡಿದ್ದಾರೆ. ನಾಚಿಕೆ ಆಗಬೇಕು ಸಕ್ಕರೆ ಕಾರ್ಖಾನೆಯವರಿಗೆ. ಕಬ್ಬು ಕಟಾವಾದ 15 ದಿನದಲ್ಲಿ ಬಾಕಿ ಹಣ ಕೊಡಬೇಕಂತ ಕಾನೂನಿದ್ರೂ ಕೂಡ 6 ತಿಂಗಳಿಂದ 8 ತಿಂಗಳ ತನಕ ಹಣ ಕೊಡಲ್ಲ ಅಂತಕ್ಕಂತಂದ್ರೆ, ಆ ರೈತನಿಗೆ ಹಣ ನೀಡಲ್ಲ ಅಂದ್ರೆ ನೀವು ಯಾವ ಮನುಷ್ಯತ್ವ ನಿಂಬಲ್ಲಿದೆ ಸ್ವಾಮಿ? ರೈತನ ಕಷ್ಟ ನಷ್ಟಗಳು ತಾವೇನು ನೋಡಲ್ಲ. ಇವತ್ತು ರೈತ ಕಬ್ಬು ಬೆಳೆಯದೇ ಇದ್ರೆ, ರೈತ ಕಬ್ಬು ಉತ್ಪಾದನೆ ಮಾಡದೇ ಇದ್ರೆ ತಾವು ಕಾರ್ಖಾನೆ ನಡೆಸಲು ಸಾಧ್ಯನಾ? ಯೋಚಿಸಿ. ದಯವಿಟ್ಟು ಕಾರ್ಖಾನೆ ಮಾಲೀಕರ ಗುಲಾಮಗಿರಿಯಲ್ಲಿ ಸರ್ಕಾರ ನಡೆಯಬಾರದು. ಕಾರ್ಖಾನೆ ಮಾಲೀಕರ ಒಂದು ಗುಲಾಮಗಿರಿಯಲ್ಲಿ ಸಕ್ಕರೆ ಇಲಾಖೆ ನಡೆಸಬಾರದು. ಇವತ್ತು ಕಾರ್ಖಾನೆಯವರ ಗುಲಾಮಗಿರಿಯಲ್ಲಿ ಸರ್ಕಾರ